ಭಾರತ ಸೇರಿದಂತೆ ಜಗತ್ತಿನ ಬಹುತೇಕ ರಾಷ್ಟ್ರಗಳ ಮೇಲೆ ಸುಂಕ ಸಮರ ಸಾರಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ಭಾರತದ ರಾಜತಾಂತ್ರಿಕ ನಿರ್ಧಾರಗಳ ಎದುರು ಟ್ರಂಪ್ ಶರಣಾಗಿದ್ದಾರೆ. ಭಾರತದ ಮೇಲೆ ಹಾಕಿದ 50% ಸುಂಕವನ್ನ ತೆಗೆದು 18ಕ್ಕೆ ಇಳಿಸಿದ್ದಾರೆ. ಭಾರತಕ್ಕೆ ಸುಂಕ ಹೇರಿದ್ದ ಟ್ರಂಪ್ ಯೂ-ಟರ್ನ್. 145 ಕೋಟಿ ಭಾರತೀಯರ ಮುಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಡಿಯೂರಿದ್ದಾರೆ. ಭಾರತದ ಮೇಲೆ ಸಿಕ್ಕಾಪಟ್ಟೆ ಸುಂಕ ಹಾಕ್ತೀನಿ ಅಂತ ಹೆದರಿಸಿ ಸುಸ್ತಾಗಿ ಹೋದ ದೊಡ್ಡಣ್ಣ ಮೋದಿ ಸರ್ಕಾರದ ತಾಳ್ಮೆಯ ಮಂತ್ರಕ್ಕೆ ಶರಣಾಗಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸದಿದ್ರೆ ಭಾರತದ ಜೊತೆ ವ್ಯಾಪಾರ ಸಂಬಂಧ ಕಡಿದುಕೊಳ್ಳುವುದಕ್ಕೂ ರೆಡಿ ಅಂದಿದ್ದ ಟ್ರಂಪ್ ಈಗ ಭಾರತದ ಮೇಲೆ 25% 50% ಸುಂಕ ಹೇರೋ ಮಾತನ್ನ ವಾಪಸ್ ತಗೊಂಡು 18% ಸುಂಕದ ನೀತಿಗೆ ತಲೆಬಾಗಿದ್ದಾರೆ. ಅದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಫೋನ್ ಕರೆ ಮಾಡಿದ್ದನ್ನು ಟ್ರಂಪ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಭಾರತದ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಿದೆ. ಅವರು ನನ್ನ ಅತ್ಯುತ್ತಮ ಸ್ನೇಹಿತರಲ್ಲಿ ಒಬ್ಬರು ಮತ್ತು ಅವರು ದೇಶದ ಪ್ರಬಲ ಮತ್ತು ಗೌರವಾನ್ವಿತ ನಾಯಕ. ವ್ಯಾಪಾರ, ರಷ್ಯಾ ಮತ್ತು ಉಕ್ರೇನ್ನೊಂದಿಗಿನ ಯುದ್ಧ ಕೊನೆಗೊಳಿಸುವ ಬಗ್ಗೆಯೂ ಮಾತನಾಡಿದ್ದೇವೆ. ರಷ್ಯಾದ ತೈಲ ಖರೀದಿಸುವುದನ್ನು ನಿಲ್ಲಿಸಲು ಮತ್ತು ಯುನೈಟೆಡ್ ಸ್ಟೇಟ್ಸ್ ಮತ್ತು ಬಹುಶಃ ವೆನಿಜುವೆಲಾದಿಂದ ಹೆಚ್ಚಿನದನ್ನು ಖರೀದಿಸಲು ಮೋದಿ ಒಪ್ಪಿದ್ದಾರೆ. ಹೀಗಾಗಿ 25%ನಿಂದ 18%ಗೆ ಸುಂಕ ಇಳಿಕೆ ಆಗಲಿದೆ. ಜೊತೆಗೆ $500 ಬಿಲಿಯನ್ ಹೆಚ್ಚಿನ ಯುಎಸ್ ಇಂಧನ, ತಂತ್ರಜ್ಞಾನ, ಕೃಷಿ, ಕಲ್ಲಿದ್ದಲು ಮತ್ತು ಇತರ ಹಲವು ಉತ್ಪನ್ನಗಳನ್ನು ಖರೀದಿಸುತ್ತಾರೆ. ಧನ್ಯವಾದಗಳು. ಹೀಗೆ ಟ್ರಂಪ್ ಹಾಕಿರುವ ಸೋಷಿಯಲ್ ಟ್ರುತ್ ಪೋಸ್ಟ್ನಲ್ಲಿ ರಷ್ಯಾದಿಂದ ತೈಲ ಖರೀದಿಯನ್ನ ಭಾರತ ನಿಲ್ಲಿಸುತ್ತೆ ಅಂತಿದೆ. ಆದರೆ ಭಾರತ ಅಂಥ ಯಾವ ನಿರ್ಧಾರವನ್ನೂ ಮಾಡಿಲ್ಲ. ಆದರೆ ಮಾತುಕತೆ ಆಗಿದ್ದು ನಿಜ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇನ್ನೊಂದು ಕಡೆ ಟ್ರಂಪ್ ಜೊತೆ ಮಾತುಕತೆ ಬಗ್ಗೆ ಪ್ರಧಾನಿ ಕೂಡ ಎಕ್ಸ್ ಮೂಲಕ ಸ್ಪಷ್ಟನೆ ನೀಡಿದ್ರು. ಆತ್ಮೀಯ ಗೆಳೆಯ, ಟ್ರಂಪ್ ಅವರೊಂದಿಗಿನ ಮಾತು ಅದ್ಭುತವಾಗಿತ್ತು. ಭಾರತದ ಉತ್ಪನ್ನಗಳಿಗೆ 18% ಸುಂಕ ಹಾಕಲು ಒಪ್ಪಿದ್ದು ಸಂತೋಷ ತಂದಿದೆ. ಈ ಅದ್ಭುತ ಘೋಷಣೆಗಾಗಿ ಭಾರತದ 1.4 ಶತಕೋಟಿ ಜನರ ಪರವಾಗಿ ಅಧ್ಯಕ್ಷ ಟ್ರಂಪ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜಾಗತಿಕ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಅಧ್ಯಕ್ಷ ಟ್ರಂಪ್ ಅವರ ನಾಯಕತ್ವ ಅತ್ಯಗತ್ಯ. ಶಾಂತಿಗಾಗಿ ಅವರ ಪ್ರಯತ್ನಗಳನ್ನು ಭಾರತ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಇದು ಪ್ರಧಾನಿಯವರು ಕೊಟ್ಟ ಸ್ಪಷ್ಟನೆ. ಈಗಾಗಲೇ ಭಾರತ ಅರಬ್ ರಾಷ್ಟ್ರಗಳ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ರಷ್ಯಾ ಜೊತೆ ತೈಲ ಖರೀದಿಗೂ ಒಪ್ಪಂದ ಆಗಿದೆ. ಅಷ್ಟೇ ಅಲ್ಲ, ಜನವರಿ 27-28ರಂದು ಯುರೋಪ್ ಒಕ್ಕೂಟದ ಜೊತೆ ಐತಿಹಾಸಿಕ ವ್ಯಾಪಾರ ಒಪ್ಪಂದಕ್ಕೂ ಸಹಿ ಹಾಕಿದೆ. ಈ ಒಪ್ಪಂದವನ್ನೆಲ್ಲ ವ್ಯಾಪಾರದ ತಾಯಿ ಅಂತಾನೂ ಯುರೋಪ್ ರಾಷ್ಟ್ರಗಳು ಬಣ್ಣಿಸಿವೆ. ಸಹಜವಾಗೇ ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿದ್ದೆಗೆಡಿಸಿತ್ತು. ಈಗ ಟ್ರಂಪ್ ಭಾರತದ ತಾಳ್ಮೆಯಾಟಕ್ಕೆ ಶರಣಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಅಮೆರಿಕದ ಎದುರು ಮೋದಿ ಸರ್ಕಾರ ಶರಣಾಗಿದೆ ಅಂತ ರಾಹುಲ್ ಗಾಂಧಿ, ಜೈರಾಮ್ ರಮೇಶ್ ಸೇರಿದಂತೆ ಅನೇಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.